ದುಡಿಮೆ ಮತ್ತು ಆರ್ಥಿಕ ಜೀವನ ಭಾಗ 1. ನಾನು ಕುಮಾರಿ ನಾಗಿನಿ ಎಲ್ಕೆ, ಸಮಾಜ ವಿಜ್ಞಾನ ವಿಷಯದ ಸಹಶಿಕ್ಷಕಿಯರು, ಸರ್ಕಾರಿ ಪ್ರೌಢಶಾಲೆ RMSA ಅಮ್ಮಣಗಿ, ತಾಲೂಕು ಹುಕ್ಕೇರಿ, ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿ. ಎಲ್ಲರಿಗೂ ನಮಸ್ಕಾರ. ಇಂದಿನ ದಿನ ನಾವು 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಭಾಗ 1ರಲ್ಲಿ ಸಮಾಜಶಾಸ್ತ್ರ ವಿಭಾಗದಲ್ಲಿ 2ನೇ ಪಾಠವಾದ ದುಡಿಮೆ ಮತ್ತು ಆರ್ಥಿಕ ಜೀವನ ಎಂಬ ಪಾಠದ ವಿವರಣೆಯನ್ನು ತಿಳಿದುಕೊಳ್ಳೋಣ. ಹಾಗಿದ್ರೆ ಮಕ್ಕಳೇ, ದುಡಿಮೆ ಅಂದ್ರೆ ಏನು? ಖಂಡಿತ ಯಾವುದೋ ಒಂದು ಉದ್ದೇಶದ ಈಡೇರಿಕೆಗಾಗಿ ನಾವು ಕೆಲಸವನ್ನ ಮಾಡ್ತೇವೆ, ಇದನ್ನ ದುಡಿಮೆ ಅಂತ ಕರಿಬಹುದು. ಹಾಗಿದ್ರೆ ಮನೇಲಿ ಕೂಡ ನಾವು ಕೆಲಸ ಮಾಡ್ತೀವಿ. ಉದ್ದೇಶ ಮನೆ ಸದಸ್ಯರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋದು, ಅವ್ರಿಗೆ ನಮ್ಮ ತಾಯಿ ಆಹಾರವನ್ನ ತಯಾರು ಮಾಡ್ತಾರೆ, ತಂದೆ ಪ್ರೀತಿಯನ್ನ ಕೊಡ್ತಾರೆ, ಕಾಳಜಿಯನ್ನ ವಹಿಸ್ತಾರೆ. ಇದು ಕೂಡ ದುಡಿಮೆ ಅನ್ಸ್ಕೊಳ್ಳುತ್ತಾ? ಖಂಡಿತ ಇಲ್ಲ. ನೋಡಿ, ದುಡಿಮೆ ಅಂತ ಅನಿಸ್ಕೊಳ್ಬೇಕಂತಂದ್ರೆ ನಾವು ಮಾಡಿರುವಂತಹ ಕೆಲಸಕ್ಕೆ ನಮ್ಗೆ ಆರ್ಥಿಕ ಪ್ರತಿಫಲ ಹಣದ ರೂಪದಲ್ಲಿ ಏನಾದ್ರೂ ಸಿಕ್ಕಿದ್ರೆ ಅಥವಾ ಪ್ರತಿರೂಪವಾಗಿ ನಮ್ಗೆ ಏನಾದ್ರೂ ಕೊಟ್ರೆ ಅದನ್ನೇ ನಾವು ದುಡಿಮೆ ಅಂತ ಕರಿತೀವಿ. ವ್ಯಕ್ತಿಯೋರ್ವನ ಶಕ್ತಿಯ ವ್ಯಯದಿಂದ ಅಥವಾ ಪರಿಶ್ರಮದಿಂದ ಆತನಿಗೆ ಆರ್ಥಿಕ ಅಥವಾ ವಸ್ತು ರೂಪದ ಪ್ರತಿಫಲ ಸಿಗುವುದಿದ್ದರೆ ಅದನ್ನು ದುಡಿಮೆ ಎನ್ನಬಹುದು. ಮಕ್ಕಳೇ, ನಮ್ಮೆಲ್ಲರಿಗೂ ಗೊತ್ತಿದೆ, ಒಂದ್ ರೀತಿಯಲ್ಲಿ ನೀವೆಲ್ಲರೂ ವಿದ್ಯಾಭ್ಯಾಸ ಪಡ್ಕೊಳ್ಳೋದಕ್ಕೂ ಒಂದ್ ಕಾರಣ, ಮುಂದೆ ನೀವು ದುಡಿಮೆ ಮಾಡಬೇಕು, ದುಡಿಮೆ ಮಾಡೋದಕ್ಕೆ ಒಳ್ಳೆ ಅರ್ಹತೆಯನ್ನ ಸಂಪಾದಿಸ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಒಂದಾಗಿದೆ ಅಲ್ವಾ? ಹೌದು, ನಾವು ಜೀವನ ನಡೆಸಬೇಕು ಅಂತಂತಂದ್ರೆ ನಮ್ಗೆ ಹಣದ ಅವಶ್ಯಕತೆ ಇದ್ದೇ ಇದೆ. ಇದಕ್ಕಾಗಿ ನಾವು ದುಡಿಮೆ ಮಾಡಲೇಬೇಕಾಗುತ್ತದೆ. ಅಂದ್ರೆ ಜೀವನಾವಶ್ಯಕತೆಗಳನ್ನ ಪೂರೈಸಿಕೊಳ್ಳಲು ವ್ಯಕ್ತಿಗಳು ದುಡಿಮೆಯನ್ನ ಮಾಡ್ತಾರೆ ಅಂತ ಅರ್ಥ. ದುಡಿಮೆ ಮತ್ತು ದುಡಿಮೆಯ ಸ್ವರೂಪ ಸಮಾಜದಿಂದ ಸಮಾಜಕ್ಕೆ ಭಿನ್ನವಾಗಿರುತ್ತೆ, ಕಾಲದಿಂದ ಕಾಲಕ್ಕೂ ಭಿನ್ನವಾಗಿರುತ್ತೆ. ಪ್ರಾಚೀನ ಕಾಲದಲ್ಲಿ ದುಡಿಮೆಯ ಒಂದು ಪ್ರತಿರೂಪ, ಪ್ರತಿಫಲ ಬೇರೆ ರೀತಿಯಲ್ಲೇ ಕೊಡ್ತಾ ಇದ್ರು, ಈಗ ಬೇರೆ ರೀತಿಯಲ್ಲೇ ನಡೀತಾ ಇದೆ ಅಲ್ವಾ ಮಕ್ಕಳೇ? ನಿಮ್ಮೆಲ್ಲರಿಗೂ ದುಡಿಮೆ ಅಂದ್ರೆ ಏನು ಅಂತ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಇದೇ ಪಾಠದಲ್ಲಿ ಬರುವಂತಹ ಮತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ ಶ್ರಮ ವಿಭಜನೆ. ಮಕ್ಕಳೇ, ಶ್ರಮ ವಿಭಜನೆಯ ಬಗ್ಗೆ ಬಹಳಷ್ಟು ಪ್ರಶ್ನೆಗಳು ಕೇಳಿರೋದ್ರಿಂದ ಈ ಒಂದು ಟಾಪಿಕ್ ಅನ್ನ ನಾವು ಬಹಳ ವಿವರವಾಗಿ ತಿಳ್ಕೊಳ್ಬೇಕಾಗುತ್ತೆ. ಸೊ, ಶ್ರಮ ವಿಭಜನೆ ಅಂದ್ರೆ ಒಂದು ಕೆಲಸವನ್ನು ಜನರು ತಮ್ಮ ಆಸಕ್ತಿ, ಅಭಿರುಚಿ, ಸಾಮರ್ಥ್ಯ, ವಯಸ್ಸು, ವಿಶೇಷ ಪರಿಣತಿ, ಕೌಶಲ್ಯ ಹಾಗೂ ಲಿಂಗ ಭೇದಗಳ ಆಧಾರದ ಮೇಲೆ ಹಂಚಿಕೊಂಡು ಮಾಡುವುದನ್ನೇ ಶ್ರಮ ವಿಭಜನೆ ಎನ್ನುತ್ತಾರೆ. ಹಾಗಿದ್ರೆ ಶ್ರಮ ವಿಭಜನೆಯನ್ನು ಈ ಒಂದು ಉದಾಹರಣೆಯ ಮೂಲಕ ತಿಳ್ಕೊಳ್ಬಹುದು. ಒಬ್ಬ ಗುಂಡು ಪಿನ್ನು, ಈ ಗುಂಡು ಪಿನ್ನು ಪೇಪರ್ಗಳನ್ನ ಹಚ್ಕೊಂಡ್ಬಿಟ್ಟು ಗುಂಡು ಪಿನ್ ಹಚ್ತೀವಲ್ಲ, ಅದರ ತುದಿ ಒಂದ್ ಹತ್ರ ಗುಂಡಾಗಿರುತ್ತೆ, ಇನ್ನೊಂದು ಚೂಪಾಗಿರುತ್ತೆ. ಆ ಗುಂಡು ಪಿನ್ನುಗಳನ್ನ ತಯಾರು ಮಾಡುವಂತ ವ್ಯಕ್ತಿ ಮೊದಲು ಒಂದು ಲೋಹವನ್ನ ತಗೊಳ್ತಾ ಇದ್ದ, ನಂತರದಲ್ಲಿ ಅದನ್ನ ಎಳೆದು ಸೀದಾ ಮಾಡ್ತಾ ಇದ್ದ, ನಂತರ ಎಷ್ಟು ಗುಂಡು ಪಿನ್ನ ಒಂದು ಸೈಜ್ ಇರುತ್ತೆ ಅಷ್ಟು ಅದನ್ನ ಕಟ್ ಮಾಡ್ತಾ ಇದ್ದ, ಒಂದು ತುದಿಯನ್ನ ಗುಂಡು ಮಾಡ್ತಾ ಇದ್ದ, ಒಂದು ತುದಿಯನ್ನ ಚೂಪ್ ಮಾಡ್ತಾ ಇದ್ದ, ಇಡ್ತಾ ಇದ್ದ. ಅದೇ ರೀತಿ ಮತ್ತೊಂದು ಗುಂಡು ಪಿನ್ನು, ಮಗದೊಂದು ಗುಂಡು ಪಿನ್ನು, ಈ ರೀತಿ ಒಂದಿನದಲ್ಲಿ ಅವನು ಕಷ್ಟಪಟ್ಟು ಒಂದು 20 ಗುಂಡು ಪಿನ್ಗಳನ್ನ ಮಾಡ್ತಾ ಇದ್ದ. ಮುಂದೆ ಇದೇ ಕೆಲಸವನ್ನ ಶ್ರಮ ವಿಭಜನೆಗೆ ಒಳಪಡಿಸಿದಾಗ, ಅಂದ್ರೆ 4 ಜನ ಸೇರಿ ಈ ಗುಂಡು ಪಿನ್ ಅನ್ನ ತಯಾರಿಸುವಂತಹ ಕೆಲಸದಲ್ಲಿ ತೊಡಗಿದಾಗ ಒಬ್ಬ ವ್ಯಕ್ತಿ ಲೋಹವನ್ನ ಕಟ್ ಮಾಡ್ಕೊಡಕ್ ಶುರು ಮಾಡ್ದ, ಮತ್ತೊಬ್ಬ ವ್ಯಕ್ತಿ ಅದರ ಒಂದು ತುದಿಯನ್ನ ಗುಂಡಾಗಿ ಮಾಡ್ದ, ಮತ್ತೊಬ್ಬ ವ್ಯಕ್ತಿ ಅದನ್ನ ಸರಳವಾಗಿ ಮಾಡ್ಕೊಟ್ಟ, ಮತ್ತೊಬ್ಬ ವ್ಯಕ್ತಿ ಅದರ ಮತ್ತೊಂದು ತುದಿಯನ್ನು ಚೂಪಾಗಿ ಮಾಡ್ಕೊಟ್ಟ. ಈ ರೀತಿ ಮಾಡಿ ಅವರು ಒಂದಿನದಲ್ಲಿ 100ರಿಂದ 500 ಗುಂಡು ಪಿನ್ಗಳನ್ನ ಸಿದ್ಧಪಡಿಸಿದ್ರು. ಹಾಗಿದ್ರೆ ನಿಮ್ಗೆ ಗೊತ್ತಾಯ್ತಲ್ಲ, ಶ್ರಮ ವಿಭಜನೆ ಈ ಸಮಾಜದಲ್ಲಿ ನಾವೆಲ್ಲರೂ ಅಭಿವೃದ್ಧಿ ಆಗೋದಕ್ಕೆ ಎಷ್ಟು ಉಪಯುಕ್ತಕಾರಿಯಾಗಿದೆ ಅಂತ. ಮಕ್ಕಳೇ, ನನ್ನ ಜೀವನಕ್ಕೆ ಏನ್ ಬೇಕು ಎಲ್ಲ ನಾವೇ ಮಾಡ್ಕೊಳಕ್ ಸಾಧ್ಯನಾ? ಅಂದ್ರೆ ನಮ್ಮ ಹೊಟ್ಟೆಗೆ ಬೇಕಾಗುವಂತಹ ಅಕ್ಕಿಯನ್ನ ನಾವೇ, ಭತ್ತವನ್ನ ನಾವೇ ಬೆಳೆಯೋದಕ್ಕೆ ಸಾಧ್ಯನಾ? ಜೋಳವನ್ನ ನಾವೇ ಬೆಳೆಯೋದಕ್ಕೆ ಸಾಧ್ಯನಾ? ನಮ್ಗೆ ಬೇಕಾಗುವಂತಹ ಕುರ್ಚಿಗಳನ್ನ ನಾವೇ ಸಿದ್ಧಪಡಿಸ್ಕೊಳಕ್ ಸಾಧ್ಯನಾ? ಉಡುಪುಗಳನ್ನ ನಾವೇ ತಯಾರು ಮಾಡೋದಕ್ಕೆ ಸಾಧ್ಯ ಇದೆನಾ? ಅಥವಾ ನಮ್ಗೆ ಬರುವಂತಹ ರೋಗಗಳನ್ನ ನಾವೇ ಗುಣಪಡಿಸ್ಕೊಳ್ಳೋಕ್ ಸಾಧ್ಯ ಇದೆನಾ? ಖಂಡಿತ ಇಲ್ಲ. ಆದ್ರೆ ಈ ಶ್ರಮ ವಿಭಜನೆಯಿಂದ ನಮ್ಮ ಜೀವನ ಎಷ್ಟು ಉತ್ತಮವಾಗಿದೆ ವಿಚಾರ ಮಾಡಿದೀವ ನಾವ್ ಯಾವತ್ತಾದ್ರೂ? ನೋಡಿ, ನಾನು ಯಾವುದೋ ಒಂದು ಪರ್ಟಿಕ್ಯುಲರ್ ವಿದ್ಯೆಯಲ್ಲಿ ಪರಿಣಿತಿಯನ್ನ ಪಡ್ಕೊಂಡು ಆ ವಿದ್ಯೆಗೆ ಸಂಬಂಧಿಸಿದಂತ ಹುದ್ದೆಯನ್ನ ಮಾಡ್ತಾ ಇದ್ದೀನಿ. ಇದರಿಂದ ನನ್ಗೆ ಹಣ ಬರ್ತಾ ಇದೆ. ನಾನ್ ಮಾಡ್ತಾ ಇರುವಂತಹ ದುಡಿಮೆಗೆ ಪ್ರತಿಫಲವಾಗಿ ಬರ್ತಾ ಇರುವಂತಹ ಹಣದಿಂದ
ನಾನು ಏನ್ ಮಾಡ್ತಾ ಇದ್ದೀನಿ, ನನ್ಗೆ ಬೇಕಾಗುವಂತ ವಸ್ತುಗಳನ್ನ ನಾನು ಖರೀದಿ ಮಾಡ್ತಾ ಇದ್ದೀನಿ, ನನ್ಗೆ ಬೇಕಾಗುವಂತ ವೈದ್ಯಕೀಯ ಸೇವೆಯನ್ನ ನಾನು ಪಡ್ಕೊಳ್ತಾ ಇದ್ದೀನಿ, ನನ್ಗೆ ಎಲ್ ಬೇಕು ಅಲ್ಲಿ ನಾನು ಪ್ರಯಾಣವನ್ನ ಮಾಡ್ತಾ ಇದ್ದೀನಿ. ಅಂದ್ರೆ ಒಬ್ರು ವೈದ್ಯಕೀಯ ವಿದ್ಯೆಯನ್ನು ಓದ್ಕೊಂಡು ವೈದ್ಯರಾಗಿದ್ದಾರೆ, ಒಬ್ರು ಶಿಕ್ಷಣವನ್ನ ಪಡ್ಕೊಂಡು ಶಿಕ್ಷಕರಾಗಿದ್ದಾರೆ, ಒಬ್ರು ಬಟ್ಟೆ ತಯಾರಿಸುವಂತಹ ಕಲೆಯನ್ನ ತಿಳ್ಕೊಂಡು ಬಟ್ಟೆ ತಯಾರಿಸುವವರಾಗಿದ್ದಾರೆ. ಸೊ ನಾವೆಲ್ಲ ಒಂದೊಂದು ಕಲೆಯಲ್ಲಿ ಪರಿಣಿತಿಯನ್ನ ಪಡ್ಕೊಂಡು ಕೊನೆಗೆ ಎಲ್ಲಾ ಸೌಲಭ್ಯಗಳನ್ನ ನಾವು ಪಡ್ಕೊಂಡಂತಹ ಪರಿಣಿತಿಯಿಂದ ದುಡಿಮೆಯನ್ನ ಮಾಡಿ ಅದರಿಂದ ಬರುವಂತಹ ಪ್ರತಿಫಲದಿಂದ ನಾವು ಎಲ್ಲಾ ಸೌಲಭ್ಯಗಳನ್ನ ಪಡ್ಕೊಳ್ತಾ ಇದೀವಿ ಅಂದಾಗ ಸಮಾಜದಲ್ಲಿ ಶ್ರಮ ವಿಭಜನೆ ಅನ್ನುವಂಥದ್ದು ಎಲ್ಲರೂ ಸುಖವಾಗಿ ಬಾಳೋದಕ್ಕೆ ಎಷ್ಟೊಂದು ಅವಕಾಶ ಮಾಡಿಕೊಟ್ಟಿದೆ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ ಈ ಮೂಲಕ ಮಕ್ಕಳೇ. ಶ್ರಮ ವಿಭಜನೆ ವಿಶೇಷ ಪರಿಣತಿಗೆ ಕಾರಣವಾಗುತ್ತದೆ. ವಿಶೇಷ ಪರಿಣತಿ ಎಂದರೆ ಯಾವುದಾದರೂ ನಿರ್ದಿಷ್ಟ ಕ್ಷೇತ್ರವೊಂದರಲ್ಲಿ ಸಾಕಷ್ಟು ಆಳವಾದ ಪರಿಣತಿ, ತರಬೇತಿ ಅಥವಾ ಕೌಶಲ್ಯ ಪಡೆಯುವುದು ಎಂದರ್ಥ. ಕೂಲಿ ಸಹಿತ ಮತ್ತು ಕೂಲಿ ರಹಿತ ದುಡಿಮೆ. ಕೂಲಿ, ಸಂಬಳ ಅಥವಾ ಇನ್ನಾವುದೇ ಭೌತಿಕ ರೂಪದ ಪ್ರತಿಫಲ ನೀಡುವ ದುಡಿಮೆಯ ಚಟುವಟಿಕೆ ಕೂಲಿ ಸಹಿತ ದುಡಿಮೆ ಎನಿಸಿಕೊಳ್ಳುವುದು. ಮಕ್ಕಳೇ, ನಾವು ಮಾಡುವಂತಹ ದುಡಿಮೆಗೆ ಆರ್ಥಿಕ ಪ್ರತಿಫಲವಾಗಿ ನಮ್ಗೆ ಏನಾದ್ರೂ ದೊರೆತ್ರೆ ಅದನ್ನ ಕೂಲಿ ಸಹಿತ ದುಡಿಮೆ ಅಂತ ಕರಿತೀವಿ. ಉದಾಹರಣೆಗೆ, ಈಗ ನಾನು ಶಿಕ್ಷಕಿ ಹುದ್ದೆಯನ್ನು ನಿಭಾಯಿಸ್ತಾ ಇದ್ದೇನೆ, ಇದರಿಂದ ನನಗೆ ವೇತನ ಸಿಗುತ್ತೆ. ಅದೇ ರೀತಿಯಾಗಿ ಹೊಲದಲ್ಲಿ ಉಳುಮೆ ಮಾಡುವವರು ಅಥವಾ ಹೊಲದಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡುವವರಿಗೂ ಸಹಿತ ಕೂಲಿ ಸಿಗುತ್ತೆ, ವೈದ್ಯರಾಗಿ ಕೆಲಸ ಮಾಡುವವರಿಗೂ ಸಹಿತ ವೇತನ ಸಿಗುತ್ತೆ. ಸೊ ಇದೆಲ್ಲವನ್ನು ಕೂಲಿ ಸಹಿತ ದುಡಿಮೆ ಅಂತ ನಾವು ಕರಿಬಹುದು. ಕೂಲಿ ಸಹಿತ ದುಡಿಮೆಗೆ ಪ್ರಮುಖ ಉದಾಹರಣೆಗಳನ್ನ ನಾವು ನೋಡಬಹುದು. ಹೊಲದಲ್ಲಿ ಊಡುವುದು, ಕಾರ್ಖಾನೆಯಲ್ಲಿ ದುಡಿಯುವುದು, ಶಾಲೆಯಲ್ಲಿ ಉಪನ್ಯಾಸ ಮಾಡುವುದು, ಕಟ್ಟಡ ಕಟ್ಟುವುದು, ವಾಹನ ರಿಪೇರಿ ಮಾಡುವುದು. ಮನಃಸಂತೋಷದ ದೃಷ್ಟಿಯಿಂದ ಮಾನವನು ತೊಡಗುವ ಕ್ರಿಯೆಗಳೇ ಕೂಲಿರಹಿತ ದುಡಿಮೆ ಎನಿಸಿದೆ. ಕಲಾಕಾರ ಆತ್ಮಸಂತೋಷಕ್ಕಾಗಿ ಚಿತ್ರ ಬಿಡಿಸುತ್ತಿರುವುದು. ಈಗಲೂ ಕೂಲಿ ರಹಿತ ದುಡಿಮೆ ಹೆಸರೇ ಹೇಳ್ತಾ ಇದೆ, ಇದಕ್ಕೆ ಯಾವುದೇ ರೀತಿಯ ಕೂಲಿ ಸಿಗೋದಿಲ್ಲ. ಉದಾಹರಣೆಗೆ, ಮನೆಯಲ್ಲಿ ತಾಯಿ ಗೃಹಿಣಿಯಾಗಿ ನಮ್ಮ ತಾಯಿ ಎಷ್ಟೊಂದು ಕೆಲಸಗಳನ್ನ ಮಾಡ್ತಾರಲ್ವಾ. ಮಕ್ಕಳಿಗೆ ಆಹಾರವನ್ನ ಸಿದ್ಧಪಡಿಸುವಂತದ್ದು, ಮನೆಯನ್ನ ಸ್ವಚ್ಛಗೊಳಿಸುವಂತದ್ದು, ಬಟ್ಟೆಯನ್ನ ತೊಳೆಯುವಂತದ್ದು, ಪಾತ್ರೆಗಳನ್ನ ತೊಳೆಯುವಂತದ್ದು. ಯಾವುದಕ್ಕಾದ್ರೂ ಅವರು ನಮ್ಮಿಂದ ಹಣವನ್ನ ಪಡ್ಕೊಳ್ತಾರ? ಖಂಡಿತ ಇಲ್ಲ. ನಮ್ಮನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದಕ್ಕಾಗಿ ಅವರು ಈ ಒಂದು ಕೆಲಸವನ್ನ ಮಾಡ್ತಾರೆ. ಅದೇ ರೀತಿ ನೀವುಗಳು ಕೂಡ ಮನೆಯಲ್ಲಿ ಹಿರಿಯರಿಗೆ ಎಷ್ಟೊಂದು ಸಹಾಯ ಮಾಡ್ತೀರಾ. ಅಜ್ಜಗೆ ಏನಾದ್ರೂ ಸಹಾಯವನ್ನ ಮಾಡಿ, ಅಜ್ಜ ನಿನ್ ಸಹಾಯ ಮಾಡಿದೀನಿ, ನನ್ಗೆ ದುಡ್ಡು ಕೊಡು ಅಂತೀರಾ? ಖಂಡಿತ ಇಲ್ಲ ಅಲ್ಲ ಮಕ್ಕಳ. ಪ್ರೀತಿಯಿಂದ ನಡೆಯುವಂತಹ ನಮ್ಮ ಸಂತೋಷಕ್ಕಾಗಿ, ಮನ ಸಂತೋಷದಿಂದ ನಾವೇನ್ ಕೆಲಸವನ್ನ ಮಾಡ್ತೀವಿ ಅದನ್ನ ಕೂಲಿ ರಹಿತ ದುಡಿಮೆ ಅಂತ ಕರೀತಾರೆ. ಮಕ್ಕಳೇ, ನಾವೆಲ್ಲರೂ ಸಾಮಾಜಿಕ ಸ್ತರವಿನ್ಯಾಸ ಪಾಠವನ್ನು ಕೇಳಿದ್ದೀವಿ ಅಲ್ವಾ? ಯಾವ ರೀತಿ ಸಾಮಾಜಿಕ ಸ್ತರವಿನ್ಯಾಸ ಅನ್ನುವಂಥದ್ದು ಪ್ರಾಚೀನ ಕಾಲದಲ್ಲಿ ಜಾತಿ, ಲಿಂಗ, ವರ್ಣಭೇದ ಇನ್ನು ಮುಂತಾದ ರೂಪದಲ್ಲಿ ನಡೀತಾ ಇತ್ತು ಅಲ್ವಾ? ಅದೇ ರೀತಿಯಾಗಿ ಸಮಾಜದಲ್ಲಿ ಕೆಳಜಾತಿ ಮತ್ತು ಕಪ್ಪು ಜನರಿಂದ ಒತ್ತಾಯಪೂರ್ವಕವಾಗಿ ಕೂಲಿರಹಿತ ದುಡಿಮೆಯನ್ನ ಮಾಡಿಸಿಕೊಳ್ತಾ ಇದ್ರು. ದುಡಿಮೆ ಮತ್ತು ಕೂಲಿ ಹಂಚಿಕೆಯಲ್ಲಿ ಕಾಣಬರುವ ಅಸಮಾನತೆಯನ್ನು ದುಡಿಮೆಯ ತಾರತಮ್ಯ ಅಥವಾ ದುಡಿಮೆಯಲ್ಲಿ ಭೇದ ಭಾವ ಎನ್ನಬಹುದು. ಇನ್ನು ದುಡಿಮೆಯಲ್ಲಿ ಭೇದ ಭಾವ ಮಕ್ಕಳೇ, ದುಡಿಮೆಯಲ್ಲಿ ಅನೇಕ ರೀತಿಯ ಭೇದ ಭಾವಗಳನ್ನ ನಾವು ನೋಡ್ತೇವೆ. ಅದರಲ್ಲೂ ವಿಶೇಷವಾಗಿ ಸ್ತ್ರೀ ಪುರುಷರ ನಡುವಿನ ಭೇದ ಭಾವ. ಒಂದೇ ರೀತಿಯ ಕೆಲಸವನ್ನ ಸ್ತ್ರೀ ಪುರುಷರು ಇಬ್ರು ಮಾಡ್ತಾ ಇರ್ತಾರೆ, ಆದ್ರೆ ಅವಳು ಮಹಿಳೆ ಅನ್ನೋ ಕಾರಣಕ್ಕೆ ಅವಳಿಗೆ ಕಡಿಮೆ ಸಂಬಳವನ್ನ ಕೊಡ್ತಾರೆ, ಪುರುಷ ಅನ್ನೋ ಕಾರಣಕ್ಕೆ ಹೆಚ್ಚಿನ ಸಂಬಳವನ್ನ ಕೊಡ್ತಾರೆ. ವಿಶೇಷವಾಗಿ ಅಸಂಘಟಿತ ವಲಯದಲ್ಲಿ ಇದು ಹೆಚ್ಚಾಗಿ ಕಂಡು ಬರುತ್ತೆ. ಅದೇ ರೀತಿಯಾಗಿ ಈ ಒಂದು ದುಡಿಮೆಯಲ್ಲಿನ ತಾರತಮ್ಯ. ಮಕ್ಕಳೇ, ಇವತ್ತು ಪರಿಸ್ಥಿತಿ ಏನಿದೆ ಅಂದರೆ ಸ್ತ್ರೀ ಪುರುಷರಿಬ್ಬರು ದುಡಿಮೆ ಮಾಡ್ತಿರ್ತಾರೆ, ಆದರೆ ಅವ್ರು ಮಾಡ್ತಾ ಇರುವಂತಹ ಉದ್ಯೋಗ ಇದೆಯಲ್ಲ ಅದು ಒಂದೇ ರೀತಿಯಾಗಿ ಇರುವುದಿಲ್ಲ. ಭಾರತ ಸೇರಿದಂತೆ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಉತ್ತಮ ಸ್ವರೂಪದ ಉದ್ಯೋಗಗಳನ್ನು ಪುರುಷರಿಗೆ ಕೊಡ್ತಾರೆ. ಅದೇ ರೀತಿಯಾಗಿ ಹೆಚ್ಚಿನ ಜವಾಬ್ದಾರಿ ಸಂಬಳವನ್ನು ಸಹಿತ ಪುರುಷರೇ ಪಡ್ಕೊಳ್ತಾ ಇದ್ದಾರೆ. ಇನ್ನು ಮಹಿಳೆಯರಿಗೆ ಕಡಿಮೆ ಮಟ್ಟದ ಉದ್ಯೋಗ, ಹೊಣೆಗಾರಿಕೆ ಹಾಗೂ ಸಂಬಳವನ್ನು ಕೊಡಲಾಗ್ತಾ ಇದೆ. ಮಕ್ಕಳೇ,
ದುಡಿಮೆಯಲ್ಲಿ ಸ್ತ್ರೀ ಪುರುಷರ ನಡುವೆ ತಾರತಮ್ಯ ಇದೆ ಅನ್ನುವಂಥದ್ದನ್ನ ಈ ಚಿತ್ರ ಎಷ್ಟು ಉತ್ತಮ ರೀತಿಯಲ್ಲಿ ನಮಗೆ ತೋರಿಸ್ಕೊಡ್ತಾ ಇದೆ ನೋಡಿ. ಮಹಿಳೆಯರಿದಾರಲ್ಲ, ಅವರು ತಮ್ಮ ಮನೆಯಲ್ಲಿರುವಂಥ ಎಲ್ಲ ಕೆಲಸವನ್ನ ಮಾಡಿಕೊಂಡು ನಂತರದಲ್ಲಿ ತಮ್ಮ ಕಚೇರಿ ಅಥವಾ ಯಾವ ಕೆಲಸಕ್ಕೆ ಸೇರ್ಕೊಂಡಿದಾರಲ್ಲ ಅಲ್ಲಿ ಹೋಗಿ ಕೆಲಸವನ್ನ ಮಾಡಬೇಕು. ಆದರೆ ಪುರುಷರಿಗೆ ಈ ರೀತಿಯ ಸಾಧ್ಯತೆಗಳು ಬಹಳ ಕಡಿಮೆ. ಅಂದ್ರೆ ಮನೆಯಲ್ಲಿನ ಕೆಲಸಗಳನ್ನು ಅವರ ಮನೆಯ ಮಹಿಳೆಯರು ಮಾಡ್ಕೊಳ್ಳೋದ್ರಿಂದ ಅವರು ಕಚೇರಿಯಲ್ಲಿ ತಮ್ಮ ಸಂಪೂರ್ಣ ಸಮಯವನ್ನ ವಿನಿಯೋಗ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ಚಿತ್ರನೇ ತೋರಿಸ್ಕೊಡುತ್ತೆ ಯಾವ ರೀತಿ ಸ್ತ್ರೀಯರು ಮನೆಯಲ್ಲಿಯೂ ಕೆಲಸ ಮಾಡಬೇಕಾಗುತ್ತೆ ಮತ್ತು ತಮ್ಮ ಕಚೇರಿಯಲ್ಲಿಯೂ ಕೆಲಸ ಮಾಡಬೇಕಾಗುತ್ತೆ ಅನ್ನೋದನ್ನ ಅಲ್ವಾ. ಸ್ತ್ರೀ ಪುರುಷರ ದುಡಿಮೆಯಲ್ಲಿನ ಭೇದ ಭಾವ ಸರ್ಕಾರಿ ವಲಯದಲ್ಲಿ ಅತಿ ವಿರಳ ಹಾಗೂ ಅಸಂಘಟಿತ ವಲಯದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಅಂತಾನೆ ಹೇಳಬಹುದು. ವಿಶೇಷವಾಗಿ ಅಸಂಘಟಿತ ವಲಯದಲ್ಲಿ ಸ್ತ್ರೀ ಪುರುಷರಿಬ್ಬರು ಒಂದೇ ರೀತಿಯ ಕೆಲಸವನ್ನು ಮಾಡುತ್ತಿದ್ದರೂ ಸಹಿತ ಇಬ್ಬರಿಗೂ ಸಮಾನವಾದ ಸಂಬಳ ನೀಡಲಾರದೆ ಪುರುಷರಿಗೆ ಹೆಚ್ಚಿನ ಸಂಬಳವನ್ನು ನೀಡಲಾಗುತ್ತಿದ್ದಂತಹ ಕೆಲ ಘಟನೆಗಳು ಕಂಡು ಬಂದವು. ಇದನ್ನು ಶೋಷಣೆ ಅಂತಾನೆ ಕರಿಬಹುದು. ಹಾಗಿದ್ದರೆ ಈ ರೀತಿಯ ಶೋಷಣೆಯನ್ನು ತಪ್ಪಿಸುವುದಕ್ಕಾಗಿ ಕೇಂದ್ರ ಸರ್ಕಾರ ಸಮಾನ ವೇತನ ಕಾಯ್ದೆಯನ್ನು 1976ರಲ್ಲಿ ಜಾರಿಗೆ ತಂದಿದೆ. ಇದರ ಪ್ರಕಾರ ಒಂದೇ ರೀತಿಯ ಕೆಲಸವನ್ನು ಸ್ತ್ರೀ ಪುರುಷರಿಬ್ಬರು ಮಾಡುತ್ತಿದ್ದರೆ ಅವರಿಗೆ ಅವರ ಅರ್ಹತೆಯ ಆಧಾರದ ಮೇಲೆ, ಪ್ರತಿಭೆಯ ಆಧಾರದ ಮೇಲೆ ಸಮಾನ ವೇತನವನ್ನು ನೀಡಲಾಗುತ್ತದೆ. ಭಾರತ ಕೃಷಿ ಪ್ರಧಾನ ದೇಶ, ಹೌದು ಅಲ್ವಾ? ಅದೇ ರೀತಿಯಾಗಿ ಕೃಷಿಕ ಸಮಾಜದಲ್ಲಿಯೂ ಕೂಡ ಲಿಂಗ, ವಯಸ್ಸು, ಸಾಮರ್ಥ್ಯಗಳ ಆಧಾರದ ಮೇಲೆ ಕೆಲಸ ಕಾರ್ಯಗಳನ್ನು ಅಸಮಾನ ರೀತಿಯಲ್ಲಿ ಹಂಚಿಕೆ ಮಾಡಲಾಗಿರುತ್ತದೆ. ಇನ್ನು ಸಾಕ್ಷರತೆ ಅಥವಾ ಅಕ್ಷರತೆಯ ಪ್ರಮಾಣ ಹೆಚ್ಚಿದಂತೆ ಇಂತಹ ಭೇದ ಭಾವಗಳು ಕಡಿಮೆ ಆಗುತ್ತಾ ಹೋಗುತ್ತವೆ. ನಿರುದ್ಯೋಗ ಎಂದರೆ ದುಡಿಯುವ ವಯಸ್ಸು, ಸಾಮರ್ಥ್ಯ, ಆಸಕ್ತಿ, ಅರ್ಹತೆ ಇದ್ದರೂ ಉದ್ಯೋಗ ಸಿಗದ ಪರಿಸ್ಥಿತಿ ಎಂದರ್ಥ. ಮಕ್ಕಳೇ, ನಿಮ್ಗೊಂದು ಪ್ರಶ್ನೆ. ಎ ಅನ್ನುವಂತಹ ಒಬ್ಬ ವ್ಯಕ್ತಿ ಇದ್ದಾನೆ. ಅವನಿಗೆ ಕೆಲಸ ಸಿಕ್ಕಿದೆ, ಆದ್ರೆ ಅವ್ನ್ ಕೆಲಸ ಮಾಡೋಕೆ ಮನಸ್ಸೇ ಇಲ್ಲ. ಇನ್ನು ಬಿ ಅನ್ನುವಂತಹ ವ್ಯಕ್ತಿ ಇದ್ದಾನೆ. ಅವನ್ಗೆ ಕೆಲಸ ಮಾಡೋ ಎಲ್ಲ ಅರ್ಹತೆ, ಸಾಮರ್ಥ್ಯ ಎಲ್ಲ ಇದೆ ಮಕ್ಕಳ, ಆದ್ರೆ ಅವನಿಗೆ ಕೆಲಸನೇ ಸಿಗ್ತಾ ಇಲ್ಲ. ಹಾಗಿದ್ರೆ ಇವ್ರಿಬ್ರು ನಮ್ಮ ಉದಾಹರಣೆಯ ಪ್ರಕಾರ ಕೆಲಸ ಮಾಡ್ತಿಲ್ಲ. ಹಾಗಿದ್ರೆ ಇವ್ರಿಬ್ರು ನಿರುದ್ಯೋಗಿಗಳ? ಖಂಡಿತ. ಎ ಅನ್ನುವಂತ ವ್ಯಕ್ತಿ ನಿರುದ್ಯೋಗಿನೇ ಅಲ್ಲ, ಆದ್ರೆ ಬಿ ಅನ್ನುವಂತಹ ವ್ಯಕ್ತಿ ನಿರುದ್ಯೋಗಿ ಆಗ್ತಾನೆ. ಯಾಕಂದ್ರೆ ನಮ್ಮ ಪಠ್ಯ ಪುಸ್ತಕದಲ್ಲಿ ಹೇಳಲಾಗಿದೆ ತಾನೆ ನಿರುದ್ಯೋಗ ಅಂದ್ರೆ ಏನು ಅಂತ. ಹಾಗಿದ್ರೆ ಎ ಅನ್ನುವಂತ ವ್ಯಕ್ತಿನ ಏನಂತ ಕರೆಯಲಾಗುತ್ತೆ? ನಿರುದ್ಯೋಗಕ್ಕೆ ಕಾರಣಗಳು: ಅತಿಯಾದ ಜನಸಂಖ್ಯೆ, ಯಾಂತ್ರೀಕರಣ, ಅತಿಯಾದ ಶ್ರಮ ವಿಭಜನೆ, ಸಾಮಾಜಿಕ ಅಸಮಾನತೆ, ಅನಕ್ಷರತೆ. ನಿರುದ್ಯೋಗದ ಪರಿಣಾಮಗಳು: ಬಡತನ, ಅನಾರೋಗ್ಯ, ಭ್ರಷ್ಟಾಚಾರ, ಕೌಟುಂಬಿಕ ವಿಘಟನೆ, ಮೋಸ, ವಂಚನೆ, ಕಳ್ಳತನ, ವ್ಯಭಿಚಾರ. ನಿರುದ್ಯೋಗ ಸಮಸ್ಯೆಗೆ ಪರಿಹಾರೋಪಾಯಗಳು: ಜನಸಂಖ್ಯಾ ನಿಯಂತ್ರಣ ಕ್ರಮಗಳು, ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ, ಕೃಷಿ ಕ್ಷೇತ್ರದ ಅಭಿವೃದ್ಧಿ, ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ, ಶೈಕ್ಷಣಿಕ ಸುಧಾರಣಾ ಯೋಜನೆಗಳು, ಪಂಚವಾರ್ಷಿಕ ಯೋಜನೆಗಳು, ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ, ಗ್ರಾಮೀಣಾಭಿವೃದ್ಧಿ ಯೋಜನೆಗಳು, ಉದ್ಯೋಗ ಖಾತರಿ ಯೋಜನೆ. ನೋಡಿದ್ರ ಮಕ್ಕಳೇ, ನಿರುದ್ಯೋಗಕ್ಕೆ ಯಾವ ರೀತಿಯ ಕಾರಣಗಳಿರುತ್ತವೆ, ಅದೇ ರೀತಿಯಾಗಿ ನಿರುದ್ಯೋಗದಿಂದ ಆಗುವಂತಹ ಪರಿಣಾಮಗಳೇನು, ಇನ್ನು ನಿರುದ್ಯೋಗವನ್ನ ನಿವಾರಣೆ ಮಾಡೋದಕ್ಕೆ ಸರ್ಕಾರ ಯಾವೆಲ್ಲ ಕ್ರಮಗಳನ್ನ ಕೈಗೊಂಡಿದೆ ಅನ್ನುವಂಥದ್ದನ್ನ ನಾವು ವಿವರವಾಗಿ ತಿಳ್ಕೊಂಡ್ವಿ ಅಲ್ವಾ ಮಕ್ಕಳ. ಈ ನಿರುದ್ಯೋಗ ಅನ್ನುವಂತ ಸೆಕ್ಷನ್ ಅಲ್ಲಿ ನೀವು 4 ಪ್ರಶ್ನೆಗಳಿಗೆ ಉತ್ತರವನ್ನ ಮನನ ಮಾಡ್ಕೊಂಡ್ರೆ, ಅರ್ಥ ಮಾಡ್ಕೊಂಡ್ರೆ ಸಾಕು. ಅದುವೇ ನಿರುದ್ಯೋಗ ಅಂದ್ರೆ ಏನು, ನಿರುದ್ಯೋಗಕ್ಕೆ ಕಾರಣಗಳೇನು, ನಿರುದ್ಯೋಗದಿಂದ ಆಗುವ ಪರಿಣಾಮಗಳೇನು, ನಿರುದ್ಯೋಗ ನಿವಾರಣೆಗೆ ಸರ್ಕಾರ ಕೈಗೊಂಡ ಕ್ರಮಗಳೇನು.